ಭಾಳ ಖುಷಿ ಆಗದೈತಿ ನಾವು ಇಷ್ಟು ಊಟ ಇಟ್ಟು ಯೂಸ್ ಆಗೈತೆ ಅನ್ಕೊಂಡಿರ್ಕಿಲ್ಲ ಮನೆ ಅಂದ್ರೆ ಏನಾಗಿದ್ರೆ ಹೇಳೋದ್ರು ನನಗಿದ್ರ ಒಂಥರ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಈ ಜಾತ್ರೆಯಾಗ ಜಾತ್ರೆ ನೋಡೋಕೈತೆ ಜಾತ್ರೆ ಅಂತ ಮಂದಿನ ನೋಡೋದು ಹೆಚ್ಚಾಗೈತಿ. ನನ್ನದೆಯ ಬಾಂಧಳದಿ ನನ್ನದೆಯ ಬಾಂಧಳದಿ ಚಿತ್ತಾರ ಬರೆದವಳೆ ಸೊ ಗೈಸ್ ಹೇ ದೋಸ್ತು ವೆಲ್ಕಮ್ ಟು ಮೈ ನ್ಯೂ ಲಾಗ. ಸೊ ಗೈಸ್ ಬರತೈತ್ರಿ ಈಗ ಏನು ಮಾಡತ್ತೀವಿ ಅಂದ್ರೆ ಫಿಲ್ಟರ್ ಥರ ಬೆಳಿಗ್ಗೆ ಎತ್ತಕ್ಕೆ ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಅದೇ ಜಲ್ದಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ವಿಶಾಲ್ನ ನಾಚಾತಾನ ಹಿಂಗೆ ಕ್ಯಾಮ್ರಾ ಹೊಳಿಸಿನಂದ್ರೆ ನಾಚ್ತಾನ. ಈಗ ಇವತ್ತು ಕೆಲಸ ಭಾಳ ಅದಾವ್ರಿ. ಈಗ ಎದ್ದದಕ್ಕೂ ಹೋಗೋಣ ಬರ್ರಿ. ಫಿಲ್ಟರ್ ನೀರು ತಗೊಂಡ ಮನ್ಯಾಗ ಇಡೋಣ್ರಿ. ಕೆಲಸ ಭಾಳ ಅದಾವೆ. ಚಾರ್ಜ್ ಒಂದಿಲ್ಲ, ಮೊಬೈಲ್ ಚಾರ್ಜ್ ಹಾಕಬೇಕು ಬರ್ರಿ. ಸೊ ಗೈಸ್ ಈಗ ಜಳಕ ಪಳಕ ಎಲ್ಲ ಫ್ರೆಶ್ ಆಗಿ ದೇವ್ರು ಹೋಗಿ ಬಂದ ಒಂದು 2 ತಾಸು ಕೂತ ವಿಡಿಯೋ ನಿನ್ನಿದೆಲ್ಲ ಎಡಿಟ್ ಮಾಡಿ ಬ್ಲಾಗ ಇನ್ನೂ ಸೇವ್ ಮಾಡಿಲ್ಲರಿ. ತಮ್ಮನೆಲ್ಲ ಎಡಿಟ್ ಮಾಡಿ ಇಟ್ಟಿದ್ದೇನು, ಇನ್ನೂ ಸೇವ್ ಮಾಡಿ 5 ಪೋಸ್ಟ್ ಹೋಗೈತಿ. ಅದು ಬಿಟ್ರೆ ಹೋಗಲಿ. ನಿನ್ನೆಲ್ಲ ಮಣ್ಣಿದ ಗೋಕಾಕ್ ಜಾತ್ರೆ ಬ್ಲಾಗ್ ಭಾರಿ ರೆಸ್ಪಾನ್ಸ್ ಬಂದೈತಿ. ಯಾಕಂತಂದ್ರೆ 900 ಮಟ್ಟ ವ್ಯೂಸ್ ಆಗೈತದ ಒಂದು ದಿನದಾಗ. ಭಾಳ ಖುಷಿ ಆಗದೈತಿ. ನಾವು ಇಷ್ಟು ಊಟ ಇಟ್ಟು ವ್ಯೂಸ್ ಆಗೈತೆ ಅನ್ಕೊಂಡಿರ್ಕಿಲ್ಲ. ನಾನು ಟಾರ್ಗೆಟ್ ಒಂದು 100 ದಿನದಾಗ 1,000 ಒಂದು ವಿಡಿಯೋ ವ್ಯೂಸ್ ಆಕೈತಿ ಅನ್ಕೊಂಡಿ. ಇದು ಇವತ್ತು 1,000 ವಿಡಿಯೋ ವ್ಯೂಸ್ ಆಕೈತಿ. ಆದ್ರೆ ಚಲೋ ಜಲ್ದಿ ಆಗಲಿ. ಮತ್ತು ಹಿಂಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಜೊತೆ ಬ್ಲಾಗ್ ಅಷ್ಟು ನೋಡ್ಬೇಡ್ರಿ, ಪೂರ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ಮತ್ತು ಇವತ್ತು ಕೆಲಸ ಏನೇ ಹಂಗಂಗೆ ಆಯ್ತು ರೀ. ಹೊರಗೆ ಹೋಗೋದು ಏನೋ ಡೌಟ್ ಐತ್ರಿ. ಇವತ್ತು 9 ಗಂಟೆಗೆ ಕ್ರಿಕೆಟ್ ಆಡೋಕೆ ಹೋಗ್ಬೋದು. ಯಾಕಂದ್ರೆ ಭಾಳ ದಿನ ಹೋಗಿ ಸಿಗ್ತಾನಂತ. ಮತ್ತು ಮಳಿನೂ ಹಂಗೇನಿಲ್ಲ ರೀ. ಈಗ ನಿಮ್ಮ ಊರಾಗ ಹೆಂಗೈತೆ ಕಮೆಂಟ್ ಮಾಡಿರಿ. ಕ್ಲೈಮೇಟ್ ಅಟ್ಟ ಗಚ್ಚಿತ್ರಿ. ಇತ್ತು ಮಳೆನೂ ಇಲ್ಲ, ಇತ್ತು ಬಿಸಿಲು ಇಲ್ಲ. ಮತ್ತು ಎಲ್ಲ ಕಂಪ್ಲೀಟ್ ಐತಿ. ಈಗ ಸಿಗ್ತೀನಂತ ಬರ್ರಿ. ನಿಮಗೆ ಏನೇನು ಮಾಡ್ತೀನಿ ಏನೇನಿಲ್ಲ ಯಾಕಂದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿರಿ ರೀ. ಈಗ ಗರಿತಿ ಒಂದು ನಮ್ಮ ಕಲ್ಲವಕ್ಕನ ಬೆಂಕಿ ಬಿಡಾಕೊಂಡ್ರಿ. ಸೈಡಾಗ ವಾ ಮದುವೆ ಮನ ಬಿಡುದಿಲ್ಲತ್ತೀರಿ. ನಾಯಿಂದ ಬಿಡಕ್ಕೆ ಹೋಗ್ಬೇಕು. ಮತ್ತು ಈಗ ನಮ್ಮ ಕಲ್ಲವಕ್ಕನ ಬಿಡು ಬರೋಣ ಬರ್ರಿ. ಟಿಕೆಟ್ ತಗ್ಸ ನನ್ನ ರೀಲ್ಸ್ ನೋಡಕ್ಕೆ ತಗೊಂಡ್ರಿ. ನಮ್ಮ ಬಿಗ್ ಫ್ಯಾನ್ ಇದೆ. ನಮ್ಮ ಮನೆಗೆ ಭೇಟಿಗೆ ಹಾಕಿ ಬಂದಾಳ ಪಾಪ ಹುಡುಗಿ. ಮಾಮ ಯಾರದ ಈಗ ನಾನು ವ್ಲಾಗ್ ನಾನು ನೋಡತ್ತೀನಿ ರೀ. ಯಾಕಂತಂದ್ರೆ ನೋಡ್ಬೇಕಾಕೈತಿ ರೀ ನಮ್ಮ ವ್ಲಾಗ್. ನಾನು ಅಂದ್ರೆ ಏನು ತಪ್ಪು ಮಾಡತ್ತನ ಎಡಿಟ್ದಂಗೆ ಏನು ತಪ್ಪಾಗತೈತಿನ ಏನಿಲ್ಲ ಅಂತೇಳಿ ಇವತ್ತು 4-5 ಜನರು ವ್ಲಾಗ್ ನೋಡಿ ನಾನು ವ್ಲಾಗ ನೋಡತ್ತೀನಿ. ಈಗ ಹೆಂಗಾಕೈತಿ ಏನು ನಮ್ದು ಅವ್ರಿಗೆ ಏನು ಫರ್ಕ ಎಲ್ಲ ನೋಡ್ಕೋಬೇಕ್ರಿ. ಮತ್ತು ಕಂಟಿನ್ಯೂ ಮಾಡತ್ತೀನಂದ್ರೆ ಏನರ ಒಂದು ಸ್ವಲ್ಪ ಚಲೋ ಹೇಳ್ಬೇಕಾರ ತೋರಿಸ್ಬೇಕಲ್ಲ. ಅದ್ರ ಸಂಬಂಧ ಇವತ್ತೇನು ಕಾಂಟೆಂಟ್ ಇಲ್ಲರಿ. ನನಗೆ ದೊಡ್ಡದಾಗ್ತೈತಿ ಸಣ್ಣದಾಗ್ತೈತಿ ಗೊತ್ತಿಲ್ಲ. ವ್ಲಾಗ ಇನ್ನೂ ಮಾಡಿಲ್ಲ ರೀ. ನಾವು ವ್ಲಾಗ ಇನ್ನು ಸ್ಟಾರ್ಟ್ ಮಾಡೋದನ್ನು ಸಂಜೆ ಮಾಡಿ ಏನ್ರಿ ಕೆಲಸದ ಹತ್ತಿರ ಏನರ ಮಾಡ್ರೆ ಸಿಗ್ತೈತಿ ಕಂಟೆಂಟ. ಈಗ ನೋಡ್ಕೋಬೇಕ್ರಿ. 1,000 ವ್ಯೂಸ್ ಆಗಾಕೆ ಬಂದೈತಿ ಒಂದು ವೀಡಿಯೋ. ಭಾಳ ಖುಷಿ ಆಗತೈತಿ. ಹಿಂಗೆ ಇದನ್ನು 1,000 ಕಂಪ್ಲೀಟ್ ಮಾಡಿರಿ. ಪ್ರತಿ ವಿಡಿಯೋ 1,000 ಕಂಪ್ಲೀಟ್ ಮಾಡಿರಿ. 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಭಾಳ ಖುಷಿ ಐತಿ. ಸಿಗ್ತೇನೆ ತಗೋರಿ. ಏನೇನು ಆಕೈತಿ ನಾನೆಲ್ಲ ಹೇಳ್ತೇನೋ. ಸ್ಟೇಟನ್ ಆಗಿರಿ. ಸೊ ಗೈಸ್ ಈಗ ಏನು ಮಾಡತ್ತೇನಪ್ಪ ಅಂತಂದ್ರೆ ಐಸ್ ತೊಗೊಂಡು ಮೋತಿ ಐಸ್ ತಿಕ್ಕತ್ತೇನೆ ರೀ. ಯಾಕಂತಂದ್ರೆ ಮೋತಿ ಮೇಲೆ ಪಿಂಪಲ್ಸ ಭಾಳ ಹೊಲಸಾಗೈತಿ ರೀ. ಈಗ ಮೊದಲು ಭಾಳ ಚಂದ ಇದ್ನಿ. ಈ ಎಲ್ಲ ಬಿಸಿಲು ಆದ ಇದೆ ಎಲ್ಲಾಗಂತಲಿ ಭಾಳ ಪಿಂಪಲ್ಸ್ ಆದ ಇದೆ. ಮೋತಿ ಎಲ್ಲ ಕೆಟ್ಟದೈತಿ ರೀ. ಅದಕ್ಕೆ ಈಗ ಏನೇನು ಕೆಲಸ ಆತಂದ್ರೆ ಇನ್ಸ್ಟಾಗ್ರಾಮ್ನ ಒಂದು ದೊಡ್ಡ ತಲೆವೇನೆ ಆಗಿತ್ತು ರೀ. ಅದು ಇನ್ಸ್ಟಾಗ್ರಾಮ್ದಾಗ ವ್ಲಾಗಿಂಗ್ ಅಂತೇಳಿ ಒಂದು ಸೈಡ್ ಕ್ರಿಯೇಟ್ ಮಾಡೀನಿ ರೀ. ಇದ್ರೇನು ಅರ್ಧ ಪಾರ್ಟಲ್ಲಿ ಹಾಕಿ ಆಚೆ ಫುಲ್ ವೀಡಿಯೋ ಅಥವಾ ಯೂಟ್ಯೂಬ್ದು ಒಂದು ಸಿಂಬಲ್ ಹಾಕೋದ್ರಿ. ಅದರ ಪೋಸ್ಟ್ ಮಾಡ್ದವನ್ನ. ಅದಕ್ಕೆ ಫೇಸ್ಬುಕ್ದು ಒಂದು ಅಕೌಂಟ್ ಮಾಡೀನಿ ರೀ. ಅದು ಫೇಸ್ಬುಕ್ ಅಕೌಂಟ್ ಜಾಯ್ನ್ ಆಗುತ್ತೆ ರೀ. ಯಾಕಂದ್ರೆ ಕಂಟಿನ್ಯೂ ಹಿಂಗೆ ಟು ಸಂಜೆನ ಆಗತೈತಿ ರೀ. ಅದಕ್ಕೂ ಅದು ಗುಜ್ಜಾಡ್ 1 ತಾಸು ಗುಜ್ಜಾಡ್ ನಾನು ಒಂದು ದೋಸ್ತ ಎಲ್ಲ ಕರೆಕ್ಟ್ ಮಾಡೀವಿ ರೀ. ಈಗ ಈಗ ತೊಗೊಂಡು ಹಿಂಗೆ ತಗೊಂಡೋದೈತಿ ರೀ. ಮಜಾ ಓ ಮಜಾ ಅಲ್ರಿ. ಯಾವ್ದೈತಿ ಇದು ಕೈಗೆ ಪಾತ್ರ ಸಾಕೈತಿ ರೀ. ಹಿಂಗೆ ಹಿಡಿದು ಹಿಂಗೆ ತಿಕ್ಕೋತ್ನಾಗ ಮೋತಿಗೆ ಅಷ್ಟು ಇದನ್ನ ಆಗಂಗಿಲ್ಲ. ನೀವು ಹಿಂಗೆ ಮಾಡ್ಕೋತಿರ ಕಮೆಂಟ್ ಮಾಡಿರಿ. ಮತ್ತು ಒಂದು ವಿಡಿಯೋ 1,000 ಮೇಲೆ ವ್ಯೂಸ್ ಆಗೈತಿ. ಭಾಳ ಖುಷಿ ಆಯ್ತು. ಇನ್ನು ಆ ವಿಡಿಯೋ ನೀವೇನು ಹೋಗಿ ನೋಡಿಕ್ಕಿಲ್ಲ ಅಂದ್ರೆ ಜಲ್ದಿ ಹೋಗಿ ನೋಡಿರಿ. ಕೆಟ್ಟ ಬೇಸರ ಆಗೈತ್ರಿ ಮನ್ಯಾಗ. ಇವತ್ತು ಸಿಕ್ತಂತ ತಂದಿದ್ದೀನಿ ಎಲ್ಲ ಮುಗಿಸ್ಕೊಂಡಪ್ಪ. ಸೊ ಗೈಸ್ ಈಗ ಜಸ್ಟ್ ವಿಡಿಯೋದ ನಿನ್ನೆ ವ್ಲಾಗ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಕಿಟ್ಟಂటే ಅಪ್ಲೋಡ್ ಆಗೋದೈತಿ. ಮತ್ತು ತಮ್ಮನೆಲ್ಲ ಹಾಕೀನಿ. ಮತ್ತು ಇನ್ನೊಂದು ಐಡಿ ಕ್ರಿಯೇಟ್ ಮಾಡಿಲ್ಲ. ಅದಕ್ಕೂ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಈಗ 2 ವಿಡಿಯೋ ಯಾವ್ದು ರೆಡಿ ಅದಾವೆ. ಇವತ್ತೊಂದು ಹಾಕ್ತೀನಿ, ನಾಳೆ ಒಂದು ಹಾಕ್ತೀನಿ.
ಅಂದರೆ ಇವತ್ತು ವ್ಲಾಗ್ ಹಾಕಿರ್ತಾನಲ್ಲ ಅದರ ಇನ್ನೊಂದು ಪಾರ್ಟ್ ತೆಗೆದು ಅದರ ಪೋಸ್ಟ್ ಹಾಕೋದೆ ಮತ್ತು ಎಲ್ಲ ವ್ಲಾಗ್ ರೆಡಿ ಐತಿ ಮತ್ತು ಸಂಜೆಗೆ ಪೋಸ್ಟ್ ಒಂದು ಹಾಕೋದೈತಿ ಎಲ್ಲ ಕೆಲಸ ಐತಿ ಈಗ ಈ ನೆಕ್ಸ್ಟ್ ಇನ್ನು ಮುಗಿಸ್ಕೊಂಡೆಲ್ಲ ಪಟ್ನ ರೆಡಿಯಾಗಿ ಈಗ ಹೊರಗೆಲ್ಲ ಅಡ್ಡಾಡಕ್ಕೆ ಹೋಗ್ರಿ ಮತ್ತು ನಿಮ್ಗೆ ಏನಾರು ಹೇಳ್ಬೇಕು ಏನಾರು ತೋರಿಸ್ಬೇಕು ಮನೆ ಅಂದ್ರೆ ಏನಾಗಿದ್ರೆ ಹೇಳಿದ್ರು ಇವ್ನ್ಯಾವನ ಸೆಡೆ ನನ್ನ ಮಗ ಒಂದು ಹೊರಗೆ ಹೋದಿದ್ರಿ ಹೋಗೋಣ ಬರ್ರಿ. ಸೊ ಗೈಸ್ ಈಗ ನಮ್ಮ ದಡ ಫೋನ್ ಹಚ್ಚಡ್ರಿ ಅವ್ರು ಏನೋ ಇವತ್ತು ಊರಿಗೆ ಹೋಗಿರ್ತ ಅದಕ್ಕೆ ಇವತ್ತು ಕರಿಯಾಕೆ ಬಾಣತ್ತಾಳೆ ಈಗ ಬಂದಾರವರ ಸರ್ಕಲ್ಗೆ ಅದ್ರ ಗಾಡಿ ಅವಿಲ್ಲ ರೀ ಅದ್ರ ಸಂಬಂಧ ನಮ್ಮ ಅಂತ ನಾವು ಗಾಡಿ ತೊಗೊಂಡ ಹೋಗಿ ಕರಿಯಾಕೆ ಹೋಗ್ಬೇಕು ಅವ್ರದ್ದು ಐತಿಲ್ ನೋಡ್ಬೇಕು ರೀ ಅವರು ಹೊಲಕ್ಕೆ ಹೋಗಿರ್ತಾರೆ ಈ ಟೈಮ್ಗೆ ನೋಡೋಣ ಬರೀ ಏನಾಗೈತಿ ಹಿಂಗೆ ರೆಡಿಯಾಗಿ ನಾವು ಮಂಟಿನಿ ಆಟ್ರಾಗ ಕಾಲ್ ಮಾಡಿರಿ ಈಗ ನೋಡಿ ಬರೀ ಏನೇನಾಗೈತಿ ನಾನು ನೋಡು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರು ಮಾಡಿರಿ. ಸೊ ಗೈಸ್ ಅವ್ರದ್ದು ಗಾಡಿ ಇಲ್ರಿ ಈಗ ಏನು ಮಾಡೋದು ಗೊತ್ತಿಲ್ಲ ನೋಡ್ಬೇಕು ಇನ್ನು ಏನಾಕೈತಿ ನಮ್ಮ ಅಣ್ಣಾರ ನಮ್ಮ ಅಪ್ಪನಾರ ಫೋನ್ ಹಚ್ಚಿ ಕರ್ಸ್ಕೋಬೇಕು ರೀ. ಶಾವ ಸಾಲಿ ಹೋಗಿ ಬಂದಿ ಬಾಯ್ಲೆ ಬಾಯ್ಲೆ ಮುಂದೆ ಬಾಯ್ಲೆ ರಿಯಾ ಬಂದು ನೋಡಿಲ್ಲಿ ರಿಯಾ 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 ಅಲ್ಲಿ ಯಾರು ಬಂದರು ಬಂದರು ಆಯಿ ಆಯಿ ಏನು ಸೊ ಗೈಸ್ ಈಗ ಕ್ರಿಕೆಟ್ ಆಡಕ್ಕೆ ಹೊಂಟೈತ್ರಿ ಸಡನ್ನ ಪ್ಲ್ಯಾನ್ ಅವಾಗ ನಮ್ಮ ತೆಗ್ದ ಹಾಕತ್ರು ಪಟ ಎಲ್ಲ ತೆಗ್ದ ಮುಸ್ಕೊಂಡ ಕ್ರಿಕೆಟ್ ಆಡಕ್ಕೆ ಹೊಂಟ್ರಿ ಗಾಡಿ ಇಲ್ಲ ನಡ್ಕೋತ ಹೊಂಟೀನಿ ಹೋಗೋಣ ಬರೀ ಜಲ್ದಿ ಅರ್ಜೆಂಟ್ ಬಾಣತ್ತಾರ. ಸೊ ಗೈಸ್ ಅವ್ರು ನಮ್ಮ ಮನೆ ಕಡೆ ಅವ್ರಿ ಅದಕ್ಕೆ ಇಲ್ಲೇ ಬರತ್ತಿರತ್ತ ಹೇಳಿ ಅವರು ಇದು ದಳ ಐದು ಬಿಟ್ಟು ಹೋದ್ರವ್ರ ನಂಗೆ ಗಾಡಿ ಇದ್ದಿರ್ಕಿಲ್ಲ ಅಂತ ನಡ್ಕೋತ ಬರತ್ತೀನಿ ಮನೆ ಜಾಕ್ ಫುಲ್ ನಿಂಬಿಕಾಯಿ ಮಾತ್ರ ಮಾಡಿಸ್ಬಿಟ್ರಿ ನೋಡ್ರಿ. ಯಾವಾಗಂದ್ರೆ ನಾವು ಗೋಕಾಕ್ ಜಾತ್ರೆಗೆ ಹೋಗಿದ್ದಿಲ್ಲ ನೈಟ್ ಅವಾಗ ಈಗ ಫೋನ್ ಬರ್ರಿ ಜಲ್ದಿ ಅವ್ರು ವೇಟ್ ಮಾಡತ್ತಾರೆ. ಇನ್ಕಮಟ ಒಟ್ಟ ಮಳೆ ಇದ್ರಿಕಿಲ್ಲ ಅವ್ನು ಇಲ್ಲಿ ಬರ್ಕೊಡ್ದಾಗ ಕಾಂಡೋನಿ ಶಿಪ್ ನೋಡ್ರಿ ಮಳೆ ಹೆಂಗೆ ಬರಾಕಿತ್ತು ನೋಡ್ರಿ ನಂಗೆ ಕೈ ಮೇಲೆ ಹೆಚ್ಚಿಡು ಇನ್ಕಮಟ ಲಿಟ್ರಲಿ ಇನ್ಕಮಟ ಒಂದು ನಂಗಿದ್ರಿಕಿಲ್ಲ ಬಿಸಿಲು ಇತ್ತು ಫುಲ್ ಈ ಮಗ ಏನ ಗಾಡಿ ಮೇಲೆ ಕುಯ್ತೀನಿ ಚಸ್ಸದ ಮಾತಾಡ್ಬಿಟ್ಟು ಎಲ್ಲ ನೋಡ್ರಿ ಮಳೆ ಜೋರು ಬರ್ತದ ಒಂದು 10 ದಿನ ಐತೆ ಆಮೇಲೆ 8 ದಿನ ಇನ್ನೊಮ್ಮೆ ಒಟ್ಟನೆ ಹೆಚ್ಚಾಗಿಲ್ಲ ಇವತ್ತು ಆಡಬೇಕು ಬಂದು ಇವತ್ತ ಮಳೆ ಬರ ನಿಮ್ಮ ಅಪ್ಪ ನನಗಿದ್ರ ಉತ್ತರ ಸಂತೋಷ. ಏನಾಗಿದೆ ಹೀರೋ ಅವ್ರ ಅಪ್ಪ ನಿಮ್ಮ ಅಪ್ಪ ಸೊ ಗೈಸ್ ಈಗ ಮತ್ತೆ ಗೋಕಾಕ್ ಜಾತ್ರೆಗೆ ಹೊಂಟಿದ್ರಿ ಇವತ್ತೊಂದು ದಿನ ನಾಳೆ ದಿನ ಲಾಸ್ಟ್ ಐತಿ ಇವತ್ತು ಹೋದ ನಾಳೆ ಹೋದ ಮನ್ಯಾಗ ಬೇತಾರು ತಲೆ ಕಟ್ಸೋದು ಬೇಡ ಈಗ ಜಾಕೆಟ್ ಒಂದು ಶಿವಾದ ಐತ್ರಿ ಇದೈತಿ ಇವತ್ತು ಎದ್ರ ಮೇಲೆ ಹೋಗೋದು ನಮ್ಮ ಮಾಮ ಬಂದ ನೋಡ್ರಿ ಅಮ್ಮ ಏನಂತಾರೆ ಯಪ್ಪು ಅವ್ನು ಚಾಟ ಮಾಡೋದು ಬಿಟ್ರೆ ಏನು ಮಾಡಂಗಿಲ್ಲ ಜೀವನ ಹುಡುಗಿ ಜೋಡಿ ಮಾತಾಡೋದ ಇದಾತು ಗೈಸ್ ನಮ್ಮ ಮಾಮ ಮಸಾಲೆ ಪಟ್ಟಿ ಕಳ್ಸ್ಯಾನ್ರಿ ಜನ ಹುಡುಗಿ ನೋಡ್ತಾ ಹತ್ತಿರ ಅದ್ರ ಬಂದ ಬ್ಯಾಡ ಅನ್ನತಾನ ಏನು ಹುಡುಗಿ ರಂಜಾಗ ನೋಡ್ತಾಳು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಕಾಚು ಭಾಳ ಕಣ್ರಿ ನ್ಯಾಯಗಳ ಕಂಬ ಆಮೇಲೆ ಟೋಳು ಹಾಂ ಭಾಳ ಕಾಚಕಣ್ರಿ ಮಗ ಎಲ್ಲಾರು ಗುಡ್ಡಗಾದ ದಿನಾತ ನಾನು ಅನ್ಕೊಂಡಿರಿ ಮತ್ತೆ ಅಂತ ಮನುಷ್ಯ ನಾವು ಒಳ್ಳೆವ ನಾನು ಏನೂ ಇಲ್ಲ ನಂಗೆ ಸೈಡ್ ಚಟ ಇಂಥಾರಲ್ಲ ನೋಡ ಇಂಥಾರ ಎಲ್ಲ ಪುಲ್ಲ ಪೂಜೆ ಒಂದು ಚಟ ಅಡಿಕೆ ಹಳ್ಳ ಅಂದ್ರೆ ಹಿಂಗೆ ಹೆಸರು ಹೇಳ್ತಾರೆ ಅಡಿಕೆ ಜಿಡ ತಿನ್ಕೊಂಡ್ರೆ ಗುಡ್ ನುಂಗಿನ ರೊಟ್ಟ ಅಂದ್ರೆ ಮಸಾಲೆ ಪಟ್ಟಿ ಇದ್ದಾವೆ ನಮ್ಮ ಅಮ್ಮ ಕೊಡ್ಸೇನ್ರಿ ಗೋಕಾಕ್ ಮತ್ತೆ ಆಗಮನ ಅವ್ರನ್ನ ತೋರ್ಸೋದು ಬೇಡ ಈಗ ಮನುಷ್ಯ ಇಲ್ಲ ನೀನು ಯಾಕಂತಂದ್ರೆ ಎಲ್ಲ ಆಟ ಗದ್ದೆ ಭಾರಿ ಇದಿಲ್ಲ ಪರ್ಷನ್ ಎಲ್ಲ ನೋಡಿ ಹಂಗೆ ವಾವ್ ನಕ್ಕನ್ ಓ ಇಲ್ಲಿ ಗೇಟ್ ಚಾಲೋ ಐತ್ರಿ ಇದ ಗುಡಿಗೆ ಹೋಗುವ ಹಾದಿ ನೋಡ್ಬೇಕು ದರ್ಶನ ಮಾಡ್ಕೋಬೇಕಂತ ಐತಿ ಎಲ್ಲ ಲೈಟ್ ದರ್ಶನ ಆತಂದ್ರೆ ಚಲೋ ಆಗೈತ್ರಿ ನೋಡಿ ಬೇಡ ಹೋಗುನು
ಈ ಜಾತ್ರೆಯಾಗ ಜಾತ್ರೆ ನೋಡೋಕೆ ಜಾತ್ರೆ ಅಂತ ಮಂದಿನ ನೋಡೋದು ಹೆಚ್ಚಾಗೈತಿ. ಈಗ ಗುಡಿ ಕಡೆ ದರ್ಶನ ಮಾಡ್ಕೊಳಕ್ ಹೊಂಟವ್ರಿ. ದರ್ಶನ ಹಾಕೈತೆ ಸಾಕು, ಯಾಕಂದ್ರೆ ರೈಸ್ ಇದ್ರಟ್ಟ ಹೋಗೋಣ ಬರ್ರಿ. ದರ್ಶನ ಇದು ನವಗ್ರಹಗಳ ಇಲ್ಲಿ ಏನೇ ಇದ್ರು ದೊಡ್ಡ ದೊಡ್ಡ ಮಂದಿ ಅಟ್ಟ ಪ್ರವೇಶ ಐತ್ರಿ. ಯಾಕಂದ್ರೆ ಪಾಪ ಅವರೆಲ್ಲ ನಂಬರ್ದು ಹಚ್ಚಿ ಬಂದಿರ್ತಾರಲ್ಲ, ಇವ್ರು ಸಾಕಾರ ಪಾಪ ನಂಬರ್ದು ಹಚ್ಚಿ ಬಂದಿರ್ತಾರಲ್ಲ, ಕಟ್ಟಿ ಎಲ್ಲ ಪರಿಸ್ಥಿತಿಗಳ ಫೇಸ್ ಮಾಡಿರ್ತಾರ ನಂತರ ಒಳಗೆ ಬಿಡ್ತಾರ ಅವ್ರು. ನಾವೇ ನಂಬರ್ ಹಚ್ಚಿದ್ದ ಡೈರೆಕ್ಟ್ ಬಂದಿರ್ತಾರ, ನಮ್ಮ ಮನ್ಯಾಗ ಬಿಡ್ತಾರ್ರಿ ಅವ್ರು. ಈಗ ನಮ್ಮ ಅಮ್ಮ ಅಜ್ಜೆ ಕಳ್ಸ್ತಾನೆ ರೀ, ದೇವ್ರ ದರ್ಶನ ಅಂತ ಆತ, ನಮ್ಮ ಅಮ್ಮ ಅಜ್ಜೆ ಕಳ್ಸ್ತಂತ. ಈಗ ಇಲ್ಲಿ ಬೆಳಗ್ಗೆ ಕಟ್ಟೋದ ಕಡೆ ಬಂದವ್ರಿ. ಯಾಕಂತಂದ್ರೆ ಇಲ್ಲೆಲ್ಲ ಈಗ ಸೌಂಡ್ ಹೆಚ್ಚಾರಿ ಫುಲ್. ನಾ ವಿಡಿಯೋ ಮಾಡಿ ನಗೆ ಕಾಪಿರೈಟ್ ಬಂದಿದ್ರು, ಯಾಕಂದ್ರೆ ಮಣ್ಣಿ ಅಷ್ಟು ಇದ್ದಿರ್ತೀವಿ. ಈಗ ಅಂದ್ರೆ ಅಲ್ಲಿ ಭಾಳ ಇದ್ರಿ, ಇಲ್ಲಿ ಅಷ್ಟು ಸೌಂಡ್ ಇಲ್ಲ. ಅದ್ರ ಸಂಬಂಧ ಇಲ್ಲೇ ಬಂದಿದ್ರಿ, ಇಲ್ಲೇ ಆದ್ರೆ ಚೆಕ್ ಮಣ್ಣಿ ಆಡಿದಾಡಿದ್ರಿ. ಯಾಕಂದ್ರೆ ಭಾರಿ ಇದು ಸೈಕ್ಸಿ ಅದನ್ನ ಆಡ್ತೀನಿ. ನಾ ಬಾಲಿಗೆ ಆತನ್ರಿ ನೋಡ್ನುಗಪ್ರಿ ನಾಗ ಹೋಗ್ಯಾಣ. ಸರಿ ರೋ ಬೈ, ರೊಕ್ಕ ವ್ಯಾಪಾರ ಆಗ್ಬೇಕು ಬೇಡ. ಇದನ್ನ ಆಡತ್ತವ್ರಿ ನಾವ ಹಿಂಗೆ ಬೀಳ್ಬೇಕು ನೋಡ್ರಿ. ಅದಕ್ಕೆ 50 ರೂಪಾಯಿ ಹತ್ತು ಕೊಡ್ತಾರೆ, ಹೆಟ್ಟಿಗೆ ತಂಗೆ ಬೀಳ್ಬೇಕಾದ್ರೆ ನೋಡ್ರಿ. ಏನ್ರ ಮಾಡೋದು ಜಾತ್ರೆ ಬಂದು ಬರೀ ಜೇಕಟ್ಟ ಆಡೋದಿಲ್ಲ, ಇದನ್ನು ಮಾಡೋದು. 50 ರೂಪಾಯಿ ಕೊಟ್ಟು ಹೋಗ್ತಾನೆ. 5 ಕೊಟ್ಟಣ ಅಣ್ಣ, ನೋಡ್ರಿ ಏನಾಗೈತಿ. ನನಗೆ 5 ಇವಂಗ 5 10 50 ರೂಪಾಯಿ 10 ಏನು ಮಾಡಿದ್ರು 50 ರೂಪಾಯಿ ಡಮ್ ಒಂದು. ಇಲ್ಲಿ ಭಾಳ ವಿಡಿಯೋ ಮಾಡಬೇಡ್ರಿ, ಯಾಕಂದ್ರೆ ಹಾಡಾಚಾರ ಕಾಪಿರೈಟ್ ನೆಕ್ಕಿ ಬರ್ತೈತಿ. 50 ರೂಪಾಯಿ ಡಮ್ ಒಂದು. ಫೋಟೋ ಯಾವ್ದು ಇಟ್ಟಾರ ನೋಡಿ ಆಟ ಬ್ಯಾಂಕ್ ಬ್ಯಾಂಗಿ ಫೋಟೋ ಹಾಯ್ ಸರ್, ನಿಮಗೆ ಸ್ವಾತಂತ್ರ್ಯ ಹೇಗೆ ಸಿಗಿತು?